ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 389 ಪಾಯಿಂಟ್ಸ್ ಡೌನ್ ಆಗಿ 62,181ನಲ್ಲಿ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 112 ಪಾಯಿಂಟ್ಸ್ ಡೌನ್ ಆಗಿ 18,496ಅಲ್ಲಿ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 36 ಪಾಯಿಂಟ್ಸ್ ಗೇನ್ ಆಗಿ 43,633ನಲ್ಲಿ ಕ್ಲೋಸ್ ಆಗಿದೆ. ಇವತ್ತಿನ FIDS ಡೇಟಾ ನೋಡಿದ್ರೆ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ FIಸು 158 ಕ್ರೋರ್ಸ್ ಸೆಲ್ ಮಾಡಿದ್ರೆ DIಸು 501 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆ್ಯಕ್ಟಿವಿಟಿ ಓಪನಿಂಗ್ ಪಾಯಿಂಟಿಂದಾನು ಐ ಥಿಂಕ್ 10 AM to 11 AM ವರೆಗೂ ಬ್ಯಾಂಕ್ ನಿಫ್ಟಿ ಚೆನ್ನಾಗೇ ಇತ್ತು. ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟ್ರೆಂತು ಇತ್ತು. ನಿಫ್ಟಿ ಫಾಲ್ ಆಗೋದಕ್ಕೆ ಮೇಯ್ನ್ ರೀಸನ್ 10 to 11 ಅರೌಂಡು ಆ ಟೈಮ್ವರೆಗೂ ಅದು ಕೇವಲ IT ಸ್ಟಾಕ್ಸ್ ಮೇಲೇ ಮೆಜಾರಿಟಿ ಆಫ್ IT ಸ್ಟಾಕ್ಸ್ನಲ್ಲಿ ಬಿಗ್ ಫಾಲ್ ಬಂದಿರೋ ಕಾರಣವಾಗಿ ಅಲ್ಲಿವರೆಗೂ ನಿಫ್ಟಿನಲ್ಲಿ ಫಾಲ್ ಜಾಸ್ತಿ ಕಾಣಿಸಿದೆ. ಆದರೆ 11 AM ಆದಮೇಲೆ ನೀವು ನೋಡಿದ್ರಿ PSU ಬ್ಯಾಂಕ್ಸ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿವೆ. ಆ್ಯಂಡ್ ಇವನ್ ರಿಲಯನ್ಸನ್ನು ಫಾಲ್ ಆಗ್ತಿರೋ ಕಾರಣವಾಗಿ ಎಂಟೈರ್ ನಿಫ್ಟಿ ಇನ್ನೂ ಫರ್ದರ್ ಆಗಿ ವೀಕ್ ಆಗ್ತಾ ಆಲ್ಮೋಸ್ಟ್ ಅರೌಂಡು ಆಫ್ಟರ್ನೂನ್ 12ಇಂದನೂ ಒಂದು ಬಿಗ್ ಶಾರ್ಪ್ ಫಾಲ್ ಅಂತೂ ನಿಫ್ಟಿನಲ್ಲಿ ನಮಗೆ ಕಾಣಿಸಿದೆ. ಲಾಸ್ಟ್ ಅವರ್ನಲ್ಲಿ ಸ್ವಲ್ಪ ರಿಲೀಫ್ ರ್ಯಾಲಿ ನಮಗೆ ಅಪ್ಸೈಡ್ ಕಾಣಿಸ್ತಾ ಇದ್ರು. ಕಂಪೇರ್ಡ್ ವಿತ್ ಬ್ಯಾಂಕ್ ನಿಫ್ಟಿ ಇವತ್ತು ನಿಫ್ಟಿ ರಿಲೇಟೆಡ್ ಆಗಿ ಮೆಜಾರಿಟಿ ಆಫ್ ವೀಕ್ನೆಸ್ಸು ಪ್ಲೇ ಮಾಡೋದಕ್ಕೆ ಮೇಯ್ನ್ ರೀಸನ್ IT ಇಂಡೆಕ್ಸ್. ಆ್ಯಂಡ್ ಕಮಿಂಗ್ ಟು ಲೆವೆಲ್ಸ್, ಇವತ್ತು ಬ್ಯಾಂಕ್ ನಿಫ್ಟಿ ಬೆಟ್ರಾಗಿ ರಿಯಾಕ್ಟ್ ಆಗಿದೆ. ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ರೆಸಿಸ್ಟೆನ್ಸಿಂದನೂ ಫಾಲ್ ಆಗೋವಾಗೂ ಸಪೋರ್ಟ್ ಹತ್ರನೇ ಆ್ಯಂಡ್ ಫರ್ದರ್ ಆಗಿ ಅಲ್ಲಿಂದ ಫಾಲ್ ಆಗೋವಾಗ್ಲೂ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಹತ್ರ ಸಪೋರ್ಟ್ ತಗೊಂಡು ಅಪ್ಸೈಡ್ಗೆ ಮೂವ್ ಆಗಿದೆ. ಆದರೆ ಈ ಸಲ ನಿಫ್ಟಿನಲ್ಲಿ ಆ ಥರ ಕಾಣಿಸಿಲ್ಲ. ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಕನ್ಸಾಲ್ಟೇಷನ್ ಆದಮೇಲೆ ಆ್ಯಂಡ್ ಈವನ್ ಡೌನ್ ಸೈಡ್ಗಿರೋವಂಥ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರನೂ ರೆಸ್ಪೆಕ್ಟ್ ಮಾಡೋ ಪ್ರಯತ್ನ ಆದರೆ ಇವತ್ತು ನಿಫ್ಟಿನಲ್ಲಿ ನಮಗೆ ಕಾಣಿಸಿಲ್ಲ. ಮೀನ್ಸ್ ಕಂಪ್ಲೀಟ್ ಆಗಿ ಇವತ್ತು ನಿಫ್ಟಿ ಇಂಪಾರ್ಟೆಂಟ್ ಲೆವೆಲ್ಸ್ ಆರ್ ಪ್ರೈಸ್ ಆ್ಯಕ್ಷನ್ನು ರೆಸ್ಪೆಕ್ಟ್ ಮಾಡಿಲ್ಲ. ಇವತ್ತು ನಿಫ್ಟಿ ಫಾಲ್ ಆಗ್ತಾ ಇರೋದು, ಸಡನ್ ಆಗಿ ರಿವರ್ಸಲ್ ಆಗೋದು, ಕಂಪ್ಲೀಟ್ಲಿ ಒಂದು ಕ್ವಶನ್ ಮಾರ್ಕ್ ಝೋನ್ ಆಗಿ ಇವತ್ತು ನಿಫ್ಟಿ ಮೂವ್ ಆಗಿದೆ. ಅಂಡು IT ಇಂಡೆಕ್ಸ್ ಏನಕ್ಕೆ ಫಾಲ್ ಆಗಿರೋದು, ಪರ್ಟಿಕ್ಯುಲರ್ಲಿ HCL ಟೆಕ್ನಾಲಜೀಸ್ ಏನಕ್ಕೆ ಈ ಥರ ಫಾಲ್ ಆಗಿದೆ ಅಂತ ಅದನ್ನು ನ್ಯೂಸ್ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ, ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಫ್ರೆಂಡ್ಸ್, ಮೋಸ್ಟ್ ಆಫ್ ದಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದಾಗ ಈ 2022ನಲ್ಲಿ IT ಸ್ಟಾಕ್ಸೇ ಜಾಸ್ತಿ ಕರೆಕ್ಟ್ ಆಗಿರೋ ಥರ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ನೆಗೆಟಿವ್ ಡೇಟಾ ಕಾಣಿಸ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಈಗ ಇವತ್ತು 3% ಹತ್ರ IT ಇಂಡೆಕ್ಸ್ ಫಾಲ್ ಆಗಿದೆ. ಆ್ಯಂಡ್ ಇಯರ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನೋಡಿದ್ರೆ 24% ಹತ್ರ IT ಸ್ಟಾಕ್ಸು ಕರೆಕ್ಟ್ ಆಗಿವೆ. ಆದರೆ ಇದಕ್ಕೆ ಮುಂಚೆ ಇರೋವಂಥ ಲಾಸ್ಟ್ 2 years ರಿಟರ್ನ್ಸ್ ನಾವು ನೋಡಿದ್ರೆ ಕನ್ಸಲ್ಟೇಷನ್ ತಗೊಂಡ್ರೆ 2020ನಲ್ಲಿ IT ಇಂಡೆಕ್ಸು 55% ವರೆಗೂ ಬೆಳೆದಿದೆ. ವೆರಾಸ್ 2021ನಲ್ಲಿ IT ಇಂಡೆಕ್ಸು 60% ಬೆಳೆದಿದೆ. ಯಾವಾಗಾದರೂ ಒಂದು ಲಾಂಗ್ ರನ್ ನಮಗೆ ಸ್ಟ್ರಾಂಗ್ ಟಾಪ್ ಸೈಡ್ ಬಂದಿರತ್ತಲ್ವ, ಫರ್ದರ್ ಕಮಿಂಗ್ ಇಯರ್ಸ್ನಲ್ಲೂ ಆ ಥರನೇ ಮೂವು ಒನ್ ಡೈರೆಕ್ಷನ್ ಇರುತ್ತಂತ ನಾವು ಎಕ್ಸ್ಪೆಕ್ಟ್ ಮಾಡಬಾರದು. ಆ್ಯಂಡ್ ಇವನ್ ಪರ್ಟಿಕ್ಯುಲರ್ ಆಗಿ ಈಗ ಗ್ಲೋಬಲ್ ಆಗಿರೋಂಥ ಅನ್ಸರ್ಟನಿಟಿ ಲೈಕ್ ಯುರೋಪ್ ಆ್ಯಂಡ್ US ಅಲ್ಲಿರೋಂಥ ಅನ್ಸರ್ಟನಿಟಿ ಕಾರಣವಾಗಿ ನಮ್ಮ IT ಕಂಪ್ನೀಸು ಆ್ಯಂಡ್ ಮೋಸ್ಟ್ಲಿ ಎಕ್ಸ್ಪೋರ್ಟ್ ರೆವೆನ್ಯೂಯಿಂದಾನೇ ಬೆಳೆಯುತ್ತಲ್ವ, ಅದರಿಂದ ಅಲ್ಲಿರೋ ಅನ್ಸರ್ಟನಿಟಿ ಅವರ ರೆವೆನ್ಯೂಸ್ ಆ್ಯಂಡ್ ಮಾರ್ಜಿನ್ಸ್ನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಒಂದು ಗೈಡೆನ್ಸು ಆರ್ ಮ್ಯಾನೇಜ್ಮೆಂಟ್ ಕಾಮೆಂಟ್ರಿನಲ್ಲಿ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ಎಲ್ಲನೂ ರೀಸೆಂಟ್ ಟೈಮ್ಸಲ್ಲಿ ಕರೆಕ್ಷನ್ ನೋಡ್ತಿದ್ದೀವಿ. ಯಾವಾಗಾದರೂ ಗ್ಲೋಬಲ್ ಆಗಿರೋವಂಥ ಅನ್ಸರ್ಟನಿಟಿ ಸೆಟಲ್ ಆಗತ್ತಲ್ವ, ಅಲ್ಲಿರೋವಂಥ ಪರಿಸ್ಥಿತಿ ಎಲ್ಲನೂ ಸೆಟ್ರೈಟ್ ಆಗತ್ತಲ್ವ, ಅಗೈನ್ IT ಸ್ಟಾಕ್ಸ್ನಲ್ಲಿ ಸ್ಟೆಬಿಲಿಟಿ ಆ್ಯಂಡು ಬೇಸ್ಡ್ ಆನ್ ದೇರ್ ಪರ್ಫಾರ್ಮೆನ್ಸ್ ಗ್ರೋತೂ ಇರೋದಕ್ಕೆ ಚಾನ್ಸ್ ಇದೆ. ಅದರಿಂದ ಇಲ್ಲಿಂದ ನೀವು ನೆಕ್ಸ್ಟ್ 2 to 3 quarters ನೀವು ನೆಕ್ಸ್ಟ್ 6 to 9 monthsವರೆಗೂ IT ಸ್ಟಾಕ್ಸ್ನಲ್ಲಿ ವೀಕ್ನೆಸ್ ಇರುತ್ತಂತ ಮುಂಚೆನೇ ಅಸ್ಯೂಮ್ ಮಾಡಿಕೊಂಡು ಅವರು ರಿಸಲ್ಟ್ಸ್ ಪೋಸ್ಟ್ ಮಾಡಿರೋಂಥ ನಂಬರ್ಸು ಆ್ಯಂಡ್ ಅವರ ಕಮೆಂಟ್ರಿನ ಬೇಸ್ ಮಾಡಿಕೊಂಡು ಅದು ಅರ್ಥ ಮಾಡಿಕೊಂಡು ಬರ್ತಿರೋಂಥ ಎವ್ರಿ ಫಾಲ್ನಲ್ಲಿ ಕ್ವಾಲಿಟಿ ಸ್ಟಾಕ್ಸ್ನ ನಾವು ಇನ್ವೆಸ್ಟ್ ಮಾಡಿದ್ರೇ IT ಸ್ಟಾಕ್ಸು ಇನ್ವೆಸ್ಟ್ ಮಾಡಬೇಕಾಗತ್ತೆ. IT ಸ್ಟಾಕ್ಸು ಯಾವಾಗಲೂ ಪಾಸ್ಟಿಂದ ನೋಡ್ತಾ ಇದ್ರೂ ಒಳ್ಳೆ ರಿಟರ್ನ್ಸ್ನ ಡೆಲಿವರಿ ಮಾಡಿವೆ. ಆ್ಯಂಡ್ ಇವತ್ತು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸು ಹೇಗೆ ರಿಯಾಕ್ಟ್ ಆಗಿದೆ ಅಂತ ಗಮನಿಸಿದ್ರೆ ಏಷ್ಯನ್ ಮಾರ್ಕೆಟ್ಸು, ಈವನ್ ಕೊರಿಯನ್ ಮಾರ್ಕೆಟ್ಸ್ ಆದರೂ, ತೈವಾನ್ ಮಾರ್ಕೆಟ್ಸ್ ಆದರೂ ಎಲ್ಲನೂ ಪಾಸಿಟಿವಲ್ಲೇ ಇತ್ತು. ಆಲ್ಮೋಸ್ಟ್ 1% ಪಾಸಿಟಿವ್ನಲ್ಲೇ ಇದೆ. ಆ್ಯಂಡ್ ಈವನ್ ನಿನ್ನೆ US ಟೆಕ್ ಇಂಡೆಕ್ಸ್ ಆಗಿರುವಂಥ ನ್ಯಾಸ್ಡ್ಯಾಕೂ ಪಾಸಿಟಿವ್ನಲ್ಲೇ ಎಂಡ್ ಆಗಿದೆ. ಬಟ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ HCL ಟೆಕ್ನಾಲಜೀಸ್ ಅವ್ರು ಕೊಡ್ತಿರೋಂಥ ಸ್ಟೇಟ್ಮೆಂಟ್ಸ್ ಅದೂ ರಿಸಲ್ಟ್ಸ್ ಪೋಸ್ಟ್ ಮಾಡಿ ಅವ್ರು ಕೊಡ್ತಿರೋಂಥ ಗೈಡೆನ್ಸ್ ಅಲ್ಲ. ಮಿಡ್ ಕ್ವಾರ್ಟರ್ನಲ್ಲಿ US ಅನಲಿಸ್ಟ್ ಮೀಟ್ ನಡೀತಾ ಅವ್ರು ಮಾಡ್ತಿರೋಂಥ ಸಿಂಪಲ್ ಸ್ಟೇಟ್ಮೆಂಟ್ಸ್ ಎಂಟೈರ್ IT ಇಂಡೆಕ್ಸ್ನ ಇಂಪ್ಯಾಕ್ಟ್ ಮಾಡಿದೆ. ಅದು ಎಂಟೈರ್ ಮಾರ್ಕೆಟ್ನ ಸೆಂಟಿಮೆಂಟ್ನ ನೆಗೆಟಿವ್ ಆಗಿ ಟರ್ನ್ ಮಾಡಿದೆ. ಫ್ರೆಂಡ್ಸ್, ನೆಕ್ಸ್ಟ್ ಬರುವಂಥ ಇವೆಂಟ್ಸ್ ಬಗ್ಗೆ ರಿಪೀಟೆಡ್ ಆಗಿ ಮೆನ್ಷನ್ ಮಾಡ್ತಾನೆ ಇದ್ದೀನಿ. 13th December US CPI ಇನ್ಫ್ಲೇಷನ್ ಡೇಟಾ, ಅದು ನೆಕ್ಸ್ಟ್ ಡೇ ನಮ್ಗೆ ಇಂಪ್ಯಾಕ್ಟ್ ಇರುತ್ತೆ 14th December. ನೆಕ್ಸ್ಟು 14th December ಮಾರ್ಕೆಟ್ ಕ್ಲೋಸ್ ಆದಮೇಲೆ ನಮಗೆ ನೈಟ್ ಬರೋವಂಥ US ಫೆಡ್ ಅಪ್ಡೇಟು, ಅದು ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ December 15th ಮೇಲೆ ಇರುತ್ತೆ. ಆ್ಯಂಡ್ December 15th ECB ಆ್ಯಂಡ್ BOE ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅವರು ಅವ್ರ ಸೈಡಿಂದ ಡೇಟಾನ ಪ್ರಕಟಣೆ ಮಾಡ್ತಾರೆ.
ಅದರಿಂದ ಮೋಸ್ಟ್ಲಿ ಈ 3 ಇಂಪಾರ್ಟೆಂಟ್ ಇವೆಂಟ್ಸು ಅಪ್ಕಮಿಂಗ್ ಡೇಸಲ್ಲಿ ಇದೆ. ಅದರಲ್ಲಿ ನೀವು ಡಿಸೆಂಬರ್ 13th and 14th ಬರುವಂಥ ಡೇಟ್ಸು ತುಂಬ ಇಂಪಾರ್ಟೆಂಟ್ ಇವೆಂಟ್ಸ್. ಅದರಲ್ಲೂ ಒಂದು ಡೇಟ್ನ ಇಂಪಾರ್ಟೆಂಟ್ ಆಗಿ ನೋಡಬೇಕಂದ್ರೆ ಡಿಸೆಂಬರ್ 13th ಬರುವಂಥ ಅಪ್ಡೇಟ್ನ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಡಿಸೆಂಬರ್ 13th ಓವರ್ನೈಟ್ ಪೊಸಿಷನ್ ಕ್ಯಾರಿ ಮಾಡೋರು ನಿಮಗೊಂದು ಫುಲ್ ಕ್ಲಾರಿಟಿ ಇದ್ದರೆ ಮಾತ್ರನೇ ನಿಮ್ಮ ಪೊಸಿಷನ್ಸ್ ರಿಲೇಟೆಡ್ ಆಗಿ ರಿಸ್ಕ್ ಲಿಮಿಟೆಡ್ ಆಗಿರುತ್ತೆ ಅಂತ ಅಂದ್ಕೊಂಡ್ರೆ ಬಿಟ್ಟರೆ ನೇಕಡ್ ಪೊಸಿಷನ್ಸ್ನ ಡಿಸೆಂಬರ್ 13th ಕ್ಯಾರಿ ಮಾಡೋವಾಗ ಸ್ವಲ್ಪ ಹುಷಾರಾಗಿರಿ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ IT ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ HCL ಟೆಕ್ನಾಲಜಿ ಸ್ಟಾಕು ಇವತ್ತು ನಿಯರ್ ಟು 7% ಫಾಲ್ ಆಗಿದೆ ಅಲ್ವಾ. ಅಂಡ್ ಎಂಟೈರ್ IT ಸೆಕ್ಟರಲ್ಲಿ ನೀವು ಗಮನಿಸಿದ್ರೆ ಇವತ್ತು 3% IT ಇಂಡೆಕ್ಸ್ ಫಾಲ್ ಆಗಿದೆ. ಇದರಿಂದ ನಮಗೆ ನಿಫ್ಟಿ ಇಂಟ್ರಾಡೇ ಸೆಷನಲ್ಲಿ ಜಾಸ್ತಿ ಕರೆಕ್ಟ್ ಆಗಿದೆ ಕಂಪೇರ್ಡ್ ವಿತ್ ಬ್ಯಾಂಕ್ ನಿಫ್ಟಿ. ಓಕೆ, ಫಸ್ಟು HCL ಟೆಕ್ನಾಲಜಿ ಸ್ಟಾಕು ಏನಕ್ಕೆ ಫಾಲ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ IT ಸ್ಟಾಕ್ಸು ಏನಕ್ಕೆ ಇವತ್ತು ಕರೆಕ್ಟ್ ಆಗಿದೆ, ಅದಾದಮೇಲೆ ಲಾರ್ಜ್ ಕ್ಯಾಪ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿರೋಂಥ ಡೌನ್ಗ್ರೇಡ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ಫಸ್ಟು HCL ಟೆಕ್ನಾಲಜಿ ನಿಮಗೆ ಜ್ಞಾಪಕ ಇದ್ದರೆ ಪ್ರೀವಿಯಸ್ ಕ್ವಾರ್ಟರ್ ನಂಬರ್ಸು ತುಂಬಾವರೆಗೂ IT ಕಂಪ್ನೀಸ್ ಎಲ್ಲನೂ ಸ್ವಲ್ಪ ವೀಕ್ ನಂಬರ್ಸ್ನ ಪೋಸ್ಟ್ ಮಾಡ್ತಾ ಅಪ್ಕಮಿಂಗ್ ನಂಬರ್ಸಲ್ಲಿ ಮೇ ಬಿ ನಮ್ಮ ರಿಸಲ್ಟ್ಸು ಅಷ್ಟು ಬೆಟ್ರಾಗಿರಲ್ವೇನೋ ಅಂತ ಸ್ವಲ್ಪ ಕಾಷಿಯಸ್ ಆಗಿ ನೋಡ್ತೀವಿ ಅನ್ನೋ ಥರ ಸ್ವಲ್ಪ ನೆಗೆಟಿವ್ ಆಗಿ ಸ್ಲೈಟ್ ನೆಗೆಟಿವ್ ಟೋನಿಂದ ಮಾತಾಡಿದ್ರು. ಬಟ್ ವೆರಾಸ್ HCL ಟೆಕ್ನಾಲಜೀಸ್ ಅವ್ರು ಮಾತ್ರ ಮಿಡ್ ಅಕ್ಟೋಬರಲ್ಲಿ ಅವ್ರು ಪೋಸ್ಟ್ ಮಾಡಿರೋಂಥ ನಂಬರ್ಸ್ ಜೊತೆಗೆ ಅವರ ಗೈಡೆನ್ಸನ್ನು ಅಪ್ಗ್ರೇಡ್ ಮಾಡಿದರು. ಪ್ರೀವಿಯಸ್ಲಿ ಅವರು 12 to 14% ರೆವಿನ್ಯೂ ಗ್ರೋತ್ ಇರುತ್ತೆ ಅಂತ, ಕಾನ್ಸ್ಟೆಂಟ್ ಕರೆನ್ಸಿ ರೆವಿನ್ಯೂ ಗ್ರೋತ್ ಇರುತ್ತೆ ಅಂತ ಗೈಡೆನ್ಸ್ ಕೊಟ್ಟಿರೋ ಅವರು ರೀಸೆಂಟಾಗಿ 2 months ಬ್ಯಾಕು 11.5 to 14% ಗ್ರೋತ್ನ ಅಪ್ಗ್ರೇಡ್ ಮಾಡ್ತಾ 13.5 to 14.5 ಗ್ರೋತ್ ಕಾನ್ಸ್ಟೆಂಟ್ ಕರೆನ್ಸಿ ರೆವಿನ್ಯೂನ ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ HCL ಟೆಕ್ನಾಲಜೀಸ್ ಅವರು 2 months ಬ್ಯಾಕ್ ಇವರು ರಿಸಲ್ಟ್ಸ್ ಪೋಸ್ಟ್ ಮಾಡಿದಾಗ ಮೆನ್ಷನ್ ಮಾಡಿದರು. ಇದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಬೇರೆ IT ಕಂಪನೀಸ್ ಎಲ್ಲಾನು ನಾವು ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತೀವೋ ಇಲ್ವೋ ಅಂತ ಒಂದು ಕ್ವಶನ್ ಮಾರ್ಕಲ್ಲಿ ಇದ್ದಾಗ ನಾವು ಅಂದ್ಕೊಂಡು ಹಾಗೆ ಪರ್ಫಾರ್ಮ್ ಮಾಡೋದಲ್ಲ, ಇನ್ನೂ ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತೀವಿ ಅಂತ ಗೈಡೆನ್ಸ್ ಕೊಟ್ಟು ಅಪ್ಗ್ರೇಡ್ ಮಾಡಿದಾಗ HCL ಸ್ಟಾಕ್ನಲ್ಲಿ ನಮಗೆ ಮೂಮೆಂಟಮ್ ಕಾಣಿಸಿದೆ ಅಲ್ಲ. ಒಂದು ಟೈಮಲ್ಲಿ ಅವ್ರು ಹೇಳಿರೋಂಥ 12 to 14% ಗ್ರೋತಿಂದ 13.5 to 14.5% ಗ್ರೋತ್ನ ಇರುತ್ತಂತ ಅವ್ರು ಹೇಳಿದ ಮೇಲೆ 2 months ಬ್ಯಾಂಕ್ ಇದು ನಡೆದಿದೆ. ಸೊ ಆ ವಿತಿನ್ 2 monthsಲ್ಲಿ ಈಗ HCL ಟೆಕ್ನಾಲಜೀಸ್ ಅವರು ವೀಕ್ ಟೋನ್ನಿಂದ ಮಾತಾಡ್ತಾ, ಬಿಕಾಸ್ ಪ್ರೆಸೆಂಟ್ ಇವರ US ಅನಲಿಸ್ಟ್ ಮೀಟ್ ನಡೀತಾ ಇದೆ. ಅಂಡ್ ಆ ಅನಲಿಸ್ಟ್ ಮೀಟಲ್ಲಿ HCL ಟೆಕ್ನಾಲಜೀಸ್ ಅವರು ನಮ್ಮ ಗ್ರೋತು ನಾವು ಕೊಟ್ಟಿರೋಂಥ ಗೈಡೆನ್ಸ್ ರೇಂಜ್ ಇದೆ ಅಲ್ವಾ, ಟಾಪ್ನಲ್ಲೆಲ್ಲ ಲೋವರ್ ಎಂಡಲ್ಲಿ ಇರ್ಬೋದು ಅನ್ನೋ ಥರ ಮೆನ್ಷನ್ ಮಾಡ್ತಾ ಇರೋದು. ಸೊ ನಾವು ಯಾವುದಾದ್ರೂ ರೇಂಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೇವಲ್ವಾ, ಆ ರೇಂಜಲ್ಲಿ ಲೋವರ್ ಸೈಡ್ ನಮ್ಮ ಗ್ರೋತ್ ಇರ್ಬೋದು ಅಂತ ಅವರು ಮೆನ್ಷನ್ ಮಾಡ್ತಾ, ಇವನ್ ಎಬಿಟಾ ಮಾರ್ಜಿನ್ಸನ್ನು 18 to 19% ಇರುತ್ತಂತ ಅವರು ಸ್ಟೇಟ್ಮೆಂಟ್ ಮಾಡ್ತಾ ಇರೋದೇ 2 months ಬ್ಯಾಕು ತುಂಬ ಸ್ಟ್ರಾಂಗ್ ಟೋನಿಂದ ಮಾತಾಡಿರೋಂಥ HCL ಟೆಕ್ನಾಲಜೀಸು ಈಗ ಸ್ವಲ್ಪ ವೀಕ್ ಟೋನಿಂದ ನಾವು ಕೊಟ್ಟಿರೋಂಥ ಬ್ಯಾಂಡ್ನಲ್ಲಿ ಲೋವರ್ ಬ್ಯಾಂಡ್ ಸೈಡು ನಮ್ಮ ರೆವೆನ್ಯೂ ಗ್ರೋತ್ ಇರ್ಬೋದು ಅಂತ ಅಂಡ್ ಎಬಿಟಾ ಮಾರ್ಜಿನ್ಸನ್ನು 18 to 19% ಇರುತ್ತೆ ಅಂತ ಅವ್ರು ಮಾಡಿರೋಂಥ ಈ ಸ್ಟೇಟ್ಮೆಂಟ್ಸು ಸ್ಟಾಕ್ ರಿಲೇಟೆಡ್ ಆಗಿ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಿವೆ. ಈಗ ಒಂದು ಟೈಮಲ್ಲಿ ಸ್ಟ್ರಾಂಗ್ ಆಗಿರ್ತೀವಿ ಅಂತ ಹೇಳಿರೋ ಅವರೇ ವೀಕ್ ಆಗಿ ಕಮೆಂಟ್ ಮಾಡ್ತಿರೋ ಕಾರಣವಾಗಿ ಬೇರೆ IT ಕಂಪನೀಸ್ನು ಅದೇ ರೀಸನಿಂದ ಇವತ್ತು ಫಾಲ್ ಆಗಿದೆ. ಇದರ ಜೊತೆಗೆ ಕ್ರೆಡಿಟ್ಸೂಸ್ ಅವರು ಇಂಡಿಯನ್ IT ಸ್ಟಾಕ್ಸು ಟಾಪ್ 4 ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ನಲ್ಲಿ ಫರ್ದರ್ ಆಗಿ ಇಲ್ಲಿಂದ ಫಾಲ್ ಇರೋದಕ್ಕೆ ಚಾನ್ಸ್ ಇದೆ ಅಂತ ಕ್ರೆಡಿಟ್ಸೂಸ್ ಅವರು ಹೇಳ್ತಾ, ಅದರ ಪ್ರಕಾರ HCL ಟೆಕ್ನಾಲಜೀಸು ಓವರ್ 20% ಹತ್ರ ವ್ಯಾಲ್ಯೂಷನಲ್ಲಿ ಕರೆಕ್ಷನ್ ಇರೋದಕ್ಕೆ ಚಾನ್ಸ್ ಇದೆ. 15% ಇನ್ಫೋಸಿಸ್ ಅಂಡ್ ವಿಪ್ರೋನಲ್ಲಿ 8%, TCSನಲ್ಲಿ ವ್ಯಾಲ್ಯೂಷನ್ ಕರೆಕ್ಟ್ ಆಗೋದಕ್ಕೆ ಚಾನ್ಸ್ ಇದೆ ಅಂತ ಮೆನ್ಷನ್ ಮಾಡ್ತಾ, ಎಂಟೈರ್ IT ಸ್ಪೇಸ್ನಲ್ಲಿ ಇವ್ರು ನೋಡ್ತಿರೋಂಥ ಟಾಪ್ ಪಿಕ್ ಆಗಿ ಇನ್ಫೋಸಿಸ್ನ ಹೇಳ್ತಾ, ಇನ್ಫೋಸಿಸ್ ಟಾರ್ಗೆಟು 1700 ಅಂತ ಮೆನ್ಷನ್ ಮಾಡ್ತಿದ್ದಾರೆ. TCS ಒಂದು ಟಾರ್ಗೆಟು 3300 ಅಂಡ್ HCL ಟಾರ್ಗೆಟು 970 ಅಂಡ್ ವಿಪ್ರೋ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಕೊಡ್ತಾ 350 ಟಾರ್ಗೆಟ್ನ ಟಾಪ್ 4 ಲಾರ್ಜ್ ಕ್ಯಾಪ್ಸ್ IT ಸ್ಟಾಕ್ ರಿಲೇಟೆಡ್ ಆಗಿ ಅವ್ರಿಗಿರೋಂಥ ವ್ಯೂನ ಶೇರ್ ಮಾಡ್ತಾ ಇರೋ ಕಾರಣವಾಗಿ HCL ಟೆಕ್ನಾಲಜೀಸ್ ಅವರು ಈ ಥರ ಸ್ಟೇಟ್ಮೆಂಟ್ ಮಾಡಿದಾಗಲೇ ಕ್ರೆಡಿಟ್ಸೂಸ್ ಅವರು ಮಾಡಿರೋಂಥ ಈ ಸ್ಟೇಟ್ಮೆಂಟ್ಸನ್ನು ಫರ್ದರ್ ಆಗಿ ಆ್ಯಡ್ ಆಗ್ತಾ ಓವರಾಲ್ IT ಸೆಕ್ಟರ್ಸ್ ಇವತ್ತು 3% ಕರೆಕ್ಟ್ ಆಗಿದೆ. ಯೂಶುವಲ್ ಆಗಿ IT ಸೆಕ್ಟರ್ನ ಅನಾಲಿಸಿಸ್ ಮಾಡುವಾಗ ಈ ವರ್ಡ್ ತುಂಬ ಜಾಸ್ತಿ ಐಡಿಯಾ ಇರುತ್ತೆ. ಫೋರ್ ಲಾಫ್, ಇದರ ಮೀನಿಂಗ್ ಇಯರ್ ಎಂಡ್ ಆಗ್ತಿರೋ ಕಾರಣವಾಗಿ ಎಲ್ಲ ಸೆಕ್ಟರ್ಸು ಅವ್ರಿಗೆ ಸಂಬಂಧಿಸಿರುವ ಬಿಸ್ನೆಸಸ್ ಎಲ್ಲನೂ ಫುಲ್ ಕೆಪಾಸಿಟಿಯಿಂದ ಫುಲ್ ಫೋರ್ಸ್ ಟೈಮು ವರ್ಕ್ ಮಾಡಲ್ಲ ಅಂತ. ಒಂದು ವೇಳೆ ಅವ್ರಿಗೆ ಅಷ್ಟೊಂದು ವರ್ಕ್ ಇರಲ್ಲ, ಅಷ್ಟು ಬಿಸ್ನೆಸ್ ಅವ್ರಿಗೆ ಇರಲ್ಲ ಅಂತ ಅಂದ್ಕೊಂಡ್ರೆ ಟೆಂಪ್ರವರಿ ಸ್ವಲ್ಪ ಬಿಸ್ನೆಸ್ನ ಸ್ಲೋ ಡೌನ್ ಮಾಡುವಂಥ ಪ್ರಯತ್ನ ನಡೀತಾ ಇರುತ್ತೆ. ಆ ಥರ ತುಂಬ ಸೆಕ್ಟರ್ ಸಂಬಂಧಿಸಿರೋ ಕಂಪನೀಸು ಸ್ಲೋ ಡೌನ್ ಆಗ್ತಾ ಇದ್ದರೆ ಅದು IT ಕಂಪನೀಸ್ ಮೇಲೇ ಇಂಪ್ಯಾಕ್ಟ್ ಕಾಣಿಸುತ್ತೆ. ಆದರೆ ಪ್ರೆಸೆಂಟ್ ಮಾರ್ಕೆಟಲ್ಲಿರುವಂಥ ಎಸ್ಟಿಮೇಟ್ಸ್ ಪ್ರಕಾರ ಪ್ರೀವಿಯಸ್ ಇಯರಲ್ಲಿರುವಂಥ 4 ಲಾಫ್ ಅಂದ್ರೂ ಈ ಸಲ ಇಯರ್ ಇನ್ನೂ ಜಾಸ್ತಿ ಇರೋದಕ್ಕೆ ಚಾನ್ಸ್ ಇದೆ. ಡ್ಯೂ ಟು ಗ್ಲೋಬಲ್ ಎಕಾನಮಿ ಕಂಡೀಷನ್ಸು ಈ ಸಲ ಅದು ಎಲ್ಲಿವರೆಗೂ ಇರುತ್ತೆ ಅಂತ ಎಸ್ಟಿಮೇಟ್ ಮಾಡೋಕ್ಕಾಗದೆ IT ಕಂಪ್ನೀಸು ಸ್ಟೇಟ್ಮೆಂಟ್ಸ್ ಮಾಡ್ತಿರೋ ಥರ ಡೇಟಾ ಅಂತೂ ಕಾಣಿಸ್ತಾ ಇದೆ. ಸೊ ಮೇ ಬಿ ಈ ಎಸ್ಟಿಮೇಟ್ಸ್ ಮಾಡಿರೋದಕ್ಕಂದ್ರೂ ಇನ್ನೂ ಜಾಸ್ತಿ ಆಗ್ಬೋದು
ಆರ್ ಇನ್ನೂ ಆ ಥರ ಇಲ್ಲದೆ ನಾರ್ಮಲ್ ಆಗಿದ್ದರೆ ದೆನ್ IT ಕಂಪ್ನೀಸು ಅವ್ರು ಯಾವುದಾದ್ರೆ ಗೈಡೆನ್ಸ್ ಪ್ರಕಾರ ಇರುತ್ತಲ್ವ ಆ ಗೈಡೆನ್ಸ್ನಲ್ಲಿ ರಿಸಲ್ಟ್ಸ್ ಪೋಸ್ಟ್ ಮಾಡ್ತಾವ, ಆವಾಗ ಈಗಿರೋಂಥ ನೆಗೆಟಿವ್ ಇಂಪ್ಯಾಕ್ಟ್ ಇರಲ್ಲ. ಬಟ್ ಇಂಪ್ಯಾಕ್ಟ್ ಎಷ್ಟಿರ್ಬೋದು IT ಕಂಪ್ನೀಸ್ ಮೇಲೆ ಅನ್ನೋದು ಅಪ್ಕಮಿಂಗ್ ನಂಬರ್ಸಲ್ಲಿ ಅವ್ರ ಕ್ವಾರ್ಟರ್ಲಿ ನಂಬರ್ಸಲ್ಲಿ ನಮಗೆ ಅರ್ಥ ಆಗುತ್ತೆ. ನೆಕ್ಸ್ಟು ಯೆಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಯೆಸ್ ಬ್ಯಾಂಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸಿದೆ ಅಲ್ವಾ. ಆಲ್ಮೋಸ್ಟ್ ₹20.50 ಇವತ್ತು ಈ ಸ್ಟಾಕ್ ಮೂವ್ ಆಗಿದೆ. ನಿಯರ್ಲಿ 13 to 14% ಹತ್ರ ಬೆಳೆದಿದೆ. ಇದಕ್ಕೆ ಕಾಣಿಸ್ತಾ ಇರೋಂಥ ರೀಸನ್ RBI ಅವರು ಕಾರ್ಲೆ ಹಾಗೆ ಅಡ್ವಾಂಟ್ ಇಂಟರ್ನ್ಯಾಷನಲ್ ಅವರಿಗೆ ಫೈನಲ್ ಅಪ್ರೂವಲ್ ಕೊಟ್ಟಿರೋ ಥರ ಈ ಯೆಸ್ ಬ್ಯಾಂಕ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇದಕ್ಕೆ ಕಾರಣವಾಗಿ ದೊಡ್ಡ ಮೊತ್ತದಲ್ಲಿ ಯೆಸ್ ಬ್ಯಾಂಕ್ ಅವ್ರಿಗೆ ಹಣ ಬಂದು ಆ್ಯಡ್ ಆಗತ್ತಲ್ವ. ಅದರಿಂದ ಅದವರ Tier 1 ಕ್ಯಾಪಿಟಲ್ನ 11.5%ಇಂದ 15.23%ಗೆ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಇವನ್ ನೆಟ್ವರ್ತನ್ನು 26%ಗೆ ಜಾಸ್ತಿ ಮಾಡುತ್ತೆ. ಅದರಿಂದ ಇವೆಲ್ಲ ಯೆಸ್ ಬ್ಯಾಂಕ್ಗೆ ಪಾಸಿಟಿವ್ ಆಗಿದೆ. ಸ್ಟಾಕ್ ರಿಲೇಟೆಡ್ ಆಗಿ ಡೇಟಾ ಕಾಣಿಸ್ತಾ ಇರುತ್ತೆ. ಬಟ್ ಫ್ರೆಂಡ್ಸ್, ಈ ಥರ ವಿಷಯ ಒಂದು ನಡೆಯುತ್ತೆ ಅಂತ ಯೆಸ್ ಬ್ಯಾಂಕಲ್ಲಿ ನಮಗೆ ತುಂಬ ಟೈಮ್ ಬ್ಯಾಕ್ ಇಂದನೂ ಅಪ್ಡೇಟ್ಸ್ ಇದೆ. ಇದು 1 ಜುಲೈ 2022ನಲ್ಲಿ ಸ್ಟಾರ್ಟ್ ಆಗಿರೋಂಥ ಅಪ್ಡೇಟ್. ಈ ಕಾರ್ಲೆ ಹಾಗೂ ಅಡ್ವಾಂಟ್ ಇಂಟರ್ನ್ಯಾಷನಲ್ ಅವರಿಗೆ ಯೆಸ್ ಬ್ಯಾಂಕ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಅಲ್ಲಿಂದ ಸೀರೀಸ್ ಆಫ್ ಅಪ್ಡೇಟ್ಸ್ ನಮಗೆ ಈ ಇವೆಂಟ್ ರಿಲೇಟೆಡ್ ಆಗಿ ಬರ್ತಿದೆ. ಈಗ ಫೈನಲ್ ಅಪ್ರೂವಲು RBI ಅವರಿಂದ ಬಂದಿದೆ. ಬಟ್ ಇಂಟ್ರೆಸ್ಟಿಂಗ್ ಡೇಟಾ ಕಾಣಿಸ್ತಾ ಇರೋದು ರೀಸೆಂಟ್ ಟೈಮ್ಸಲ್ಲಿ ಯೆಸ್ ಬ್ಯಾಂಕ್ ನಂಬರ್ ಸ್ವಲ್ಪ ಬೆಟರ್ ಆಗಿರ್ತಾ ಇರೋ ಕಾರಣವಾಗಿ ಈ ಥರ ಪ್ರೈವೇಟ್ ಇಕ್ವಿಟಿ ಪ್ಲೇಯರ್ಸು ಅವ್ರ ಪಾಲ್ ತಗೊತಾ ಇದ್ದಾರೆ ಅಂತ ಇನ್ವೆಸ್ಟರ್ಸ್ಗೆ ಸ್ವಲ್ಪ ಸೆಂಟಿಮೆಂಟ್ನ ಪಾಸಿಟಿವ್ ಆಗಿ ಟರ್ನ್ ಮಾಡ್ತಿದೆ. ರೀಸೆಂಟ್ ರಿಸಲ್ಟ್ಸು ಬೆಟರ್ ಆಗಿರೋದು, ಅದರ ಜೊತೆಗೆ ಪ್ರೈವೇಟ್ ಇಕ್ವಿಟಿ ಪ್ಲೇಯರ್ಸು, ಬಿಗ್ ಪ್ಲೇಯರ್ಸು ಬ್ಯಾಂಕಲ್ಲಿ ಅವ್ರ ಪಾಲ್ ತಗೊಳ್ಳೋದಕ್ಕೆ ಇಂಟ್ರೆಸ್ಟಿಂಗ್ ತೋರಿಸ್ತಾ ಇರೋದು ಇನ್ವೆಸ್ಟರ್ಸ್ ಒಂದು ಆ್ಯಕ್ಟಿವಿಟಿನ ಜಾಸ್ತಿ ಮಾಡೋದ್ರಿಂದ ಅನ್ಕೋಬೇಕು. ಅದರಿಂದಾನೇ ಇವತ್ತು ನೀವು ಗಮನಿಸಿದ್ರೆ ಆಲ್ಮೋಸ್ಟ್ 5.30 crore ಶೇರ್ಸ್ ಹತ್ರ ಆಲ್ಮೋಸ್ಟ್ 0.2% ಈಕ್ವಿಟಿ ಹತ್ರ ₹20 per ಶೇರ್ನಲ್ಲಿ ಟ್ರೇಡ್ ಆಗಿದೆ. ಬ್ಲಾಕ್ ಡೀಲ್ ಅಂತೂ ನಡೆದಿದೆ. ಯಾರು ತಗೊಂಡಿದ್ದಾರೋ, ಒಂದು ವೇಳೆ ಬಿಗ್ ಪ್ಲೇಯರ್ ಯಾರಾದರೂ ಆ್ಯಡ್ ಆಗಿದ್ರೆ ಅದು ಎಂಡ್ ಆಫ್ ದ ಡೇ ನಮಗೆ NSCL ಅಲ್ಲಿ ಅಪ್ಡೇಟ್ ಆಗುತ್ತೆ. ಬಟ್ ಆಲ್ಮೋಸ್ಟ್ 103 crores ವ್ಯಾಲ್ಯೂ ಆಗುವಂಥ ಇನ್ವೆಸ್ಟ್ಮೆಂಟ್ಸ್ ಇವತ್ತು ಓಪನ್ ಮಾರ್ಕೆಟಲ್ಲಿ ನಡೀತಾ ಇರೋ ಕಾರಣವಾಗಿ ಯೆಸ್ ಬ್ಯಾಂಕ್ ರಿಲೇಟೆಡ್ ಆಗಿ ಇವತ್ತು ಇಷ್ಟೊಂದು ಮೂವ್ ಆಗೋದಕ್ಕೆ ಮೇನ್ ರೀಸನ್. ಬಟ್ ಇದರ ಬ್ಯಾಕ್ ಕಾರ್ಲೆ ಹಾಗೂ ಅಡ್ವಾಂಟ್ ಅವರಿಗೆ RBI ಅವರು ಅಪ್ರೂವಲ್ ಕೊಟ್ಟಿರೋ ಥರ ಡೇಟಾ ಕಾಣಿಸ್ತಾ ಇದೆ. ಆದರೆ ಈ ಥರ ಇವೆಂಟ್ ಒಂದು ನಡೆಯುತ್ತೆ ಅಂತ ನಮಗೆ ಜುಲೈ 2022ನಿಂದಾನೇ ಮಾರ್ಕೆಟ್ನಲ್ಲಿ ಸೀರೀಸ್ ಆಫ್ ಅಪ್ಡೇಟ್ಸು ರನ್ ಆಗ್ತಿದೆ ಅಂತ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು PayTM ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ PayTM ಅವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿರೋದು ಈ ಡಿಸೆಂಬರ್ 30 ಇವರ ಬೋರ್ಡ್ ಸಮಾವೇಶ ಮಾಡಿ ಬೈಬ್ಯಾಕ್ ರಿಲೇಟೆಡ್ ಆಗಿ ಡಿಸಿಷನ್ ತಗೊತೀವಿ ಅಂತ ಹೇಳ್ತಿದ್ದಾರೆ. ಯೂಶುವಲ್ ಆಗಿ ಬೈಬ್ಯಾಕ್ಸು ಮಾರ್ಕೆಟ್ನ ಪಾಸಿಟಿವ್ ಆಗೇ ನೋಡುತ್ತೆ. ಆ್ಯಂಡ್ ದಟ್ಟು PayTM IPO ಬಂದ ಪಾಯಿಂಟಿಂದ ₹2150 ಇವರ IPO ಪ್ರೈಸ್, ಅಲ್ಲಿಂದ 76% ಹತ್ರ ಪ್ರೈಸ್ ಆಲ್ರೆಡಿ ಎರೋಡ್ ಆಗಿದೆ. ಅದರಿಂದ ಮೇ ಬಿ ಈ ಲೆವೆಲ್ಸ್ ಮ್ಯಾನೇಜ್ಮೆಂಟ್ಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆಯೋ ಏನೋ. ಅದರಿಂದ ಅವರೊಂದು ಬೈಬ್ಯಾಕ್ ಆಫರ್ ಮಾಡಿರೋ ಥರ ಅಪ್ಡೇಟ್ಸ್ ಮಾಡ್ತಿದ್ದಾರೆ. ಎಷ್ಟು ಬೈಬ್ಯಾಕ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ, ಇದರ ರಿಲೇಟೆಡ್ ಆಗಿ ಈ ಕಂಪ್ನಿ ರಿಲೇಟೆಡ್ ಆಗಿ ಅಂತ ಸ್ವಲ್ಪ ಡೇಟಾ ನಾವು ಅನಲೈಸ್ ಮಾಡಬೇಕಾಗತ್ತೆ. ರೀಸನ್ ಕ್ವಾರ್ಟರ್ಲಿ ನಂಬರ್ಸಲ್ಲಿ ಇವರ ಬುಕ್ಸ್ನಲ್ಲಿ ಇರುವಂಥ ಕ್ಯಾಶ್ ನಾವು ಗಮನಿಸಿದ್ರೆ 9,182 crores ಹತ್ರ ಇವ್ರ ಬುಕ್ಸ್ನಲ್ಲಿ ಹಣ ಇದೆ. ಅದರಲ್ಲಿ ಆಲ್ಮೋಸ್ಟ್ 8,300 crores ಹತ್ರ ಲಾಸ್ಟ್ ಇಯರ್ ನವಂಬರ್ನಲ್ಲಿ ಇವರು IPOಲ್ಲಿ ಬಂದಾಗ ರೈಸ್ ಮಾಡಿರೋಂಥ ಹಣನೇ. ಆ್ಯಂಡ್ ಇವ್ರ ಹತ್ರ ಇರೋವಂಥ 9,000 crores ಇಟ್ಟು ಇವರು ಬೈಬ್ಯಾಕ್ ಮಾಡೋಕ್ಕಾಗತ್ತಾ? ಟೋಟಲ್ ಕ್ಯಾಶ್ ಈಕ್ವಲೆನ್ಸ್ನ ಯೂಸ್ ಮಾಡ್ಬೋದಾ ಅಂದರೆ ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅಕಾರ್ಡಿಂಗ್ ಟು ಸೆಬಿ ರೂಲ್ಸ್ ನೆಟ್ವರ್ಕ್ನಲ್ಲಿ 25% ಆಫ್ ದಿ ಟೆಂಡರ್ ರೂಟ್ನಲ್ಲಿ ಬೈಬ್ಯಾಕ್ ಮಾಡಬೇಕು, ಆರ್ 15% ಓಪನ್ ಮಾರ್ಕೆಟ್ನಲ್ಲಿ ಬೈಬ್ಯಾಕ್ ಹೋಗಬೇಕು. ಆ ಥರ ನೋಡಿದ್ರೆ ಇವರ ನೆಟ್ವರ್ತು ಪ್ರೆಸೆಂಟ್ ಇರೋದು 13,560 crores. ಅದರಿಂದ ಟೆಂಡರ್ ರೂಟ್ನಲ್ಲಿ ಇವರು ಬೈಬ್ಯಾಕ್ ಪ್ರಯತ್ನ ಮಾಡ್ತಾ ಇದ್ರೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 3,300 crores, ಓಪನ್ ಮಾರ್ಕೆಟಲ್ಲಂತೂ 2,040 crores ಅರೌಂಡ್ ಮಾತ್ರನೇ ಇವರು ಬೈಬ್ಯಾಕ್ನ ಪ್ರಕಟಣೆ ಮಾಡೋಕ್ಕಾಗತ್ತೆ. ಇವೆಲ್ಲ ಒಂದು ಸೈಡ್ ಇದ್ದರೆ ಈ ಕಂಪ್ನಿಗೆ ಸಂಬಂಧಿಸಿರುವ ಮೈನ್ ಶೇರ್ ಹೋಲ್ಡರ್ಸು ಆರು ಪ್ರಮೋಟರ್ಸು ಈ ಕಂಪ್ನಿನಲ್ಲಿ ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ ಮಾಡ್ತಾ ಇದ್ರೇ ಫರ್ದರಾಗೂ ಸ್ಟಾಕ್ ಪ್ರೈಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಇರುತ್ತೆ. ಬಟ್ ಎನಿವೇ ಈ ಡಿಸೆಂಬರ್ 30 ಎಷ್ಟು ದೊಡ್ಡ ಮೊತ್ತದಲ್ಲಿ ಬೈಬ್ಯಾಕ್ ಮಾಡಬೇಕಂತ ಅನ್ಕೊತಿದ್ದಾರೆ, ಅದು ಓಪನ್ ಮಾರ್ಕೆಟ್ ಆ ಟೆಂಡರ್ ರೂಟ್ ಅಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಯಾವ ಪ್ರೈಸ್ನಲ್ಲಿ ಈ ಬೈಬ್ಯಾಕ್ ಮಾಡಬೇಕಂತ ಅನ್ಕೊತಿದ್ದಾರೆ, ಅದರಲ್ಲಿ ಪ್ರಮೋಟರ್ಸ್ ಇನ್ವಾಲ್ವ್ಮೆಂಟ್ ಇರುತ್ತಾ ಇಲ್ವಾ? ಡಿಸೆಂಬರ್ 30 PayTM ಶೇರ್ ಹೋಲ್ಡರ್ಸು ಗಮನಿಸಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟು ಈಕ್ವಿಟಿ ಮ್ಯೂಚುವಲ್ ಫಂಡ್ ಡೇಟಾ ಅಪ್ಡೇಟ್ ಆಗಿದೆ. ನೆಟ್ ಇನ್ಫ್ಲೋಸ್ ಅಂತೂ ಪ್ರೀವಿಯಸ್ ಮಂತ್ ಜೊತೆ ಕಂಪೇರ್ ಮಾಡಿದ್ರೆ ಕಮ್ಮಿ ಆಗಿದೆ. ಮೀನ್ಸ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ನಲ್ಲಿ ಪ್ರೀವಿಯಸ್ ತಿಂಗಳಲ್ಲಿ 9,390 crores ಹತ್ರ ಹಣ ಬಂದು ಆ್ಯಡ್ ಆದರೆ ಈ ಸಲ ಕೇವಲ 2,200 crores ಮಾತ್ರನೇ ಹಣ ಬಂದಿದೆ. ಸೊ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಇದ್ದಷ್ಟು ಇಂಟ್ರೆಸ್ಟು ನವಂಬರ್ ಮಂತಲ್ಲಿ ನಮಗೆ ಕಾಣಿಸ್ತಿಲ್ಲ, ತುಂಬ ಡ್ರಾಸ್ಟಿಕ್ ಆಗಿ ಕಮ್ಮಿ ಆಗಿದೆ.
ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಹಣ ಬರ್ತಿಲ್ಲ ಅಂದರೆ ಯಾವುದಾದ್ರೂ ಲಂಸಮ್ ಆಗಿ ಇನ್ವೆಸ್ಟ್ ಮಾಡಿರೋರು ಸ್ಟಾಪ್ ಮಾಡ್ತಿದ್ದಾರಾ, ಇಲ್ಲ ಅಂದರೆ SIP ಅವರು ಸ್ಟಾಪ್ ಮಾಡ್ತಿದ್ದಾರಾ ಅಂದರೆ ಲಂಸಮ್ ಅವ್ರನ್ನ ಸ್ವಲ್ಪ ಸೈಡಿಗೆ ಇಡಿ. SIP ಏನಾದರೂ ಬ್ಯಾಕ್ ಆಗ್ತಾ ಇದ್ರೆ ನಾವು ನೆಗೆಟಿವ್ ಆಗಿ ನೋಡಬೇಕು. ಬಟ್ ಇಲ್ಲಿ SIP ಅವರು ಬ್ಯಾಕ್ ಆಗ್ತಿಲ್ಲ. ಇನ್ಫ್ಯಾಕ್ಟ್ ಅಕ್ಟೋಬರ್ ತಿಂಗಳಿಗಂದ್ರೂ SIP ನವಂಬರಲ್ಲಿ ಇನ್ನೂ ಜಾಸ್ತಿ ಆಗಿದೆ. SIP ರಿಲೇಟೆಡ್ಗೆ ಬರ್ತಿರೋಂಥ ಫಾಲ್ ಅಲ್ಲ, ಇದು ಲಂಸಮ್ ರಿಲೇಟೆಡ್ಗೆ ಬರ್ತಿರೋಂಥ ಇನ್ವೆಸ್ಟ್ಮೆಂಟ್ಸ್. ಕಂಪೇರ್ಡ್ ವಿತ್ ಅಕ್ಟೋಬರ್, ಮೇ ಬಿ ನವಂಬರ್ ರೀಸೆಂಟ್ ಟೈಮ್ಸಲ್ಲಿ ಜಾಸ್ತಿ ಮಾರ್ಕೆಟ್ ರ್ಯಾಲಿ ಆಗ್ತಿರೋ ಕಾರಣವಾಗಿ ಲಂಸಮ್ ಇನ್ವೆಸ್ಟ್ಮೆಂಟ್ಸು ದೊಡ್ಡದಾಗಿ ಮಾರ್ಕೆಟ್ನಲ್ಲಿ ಫ್ಲೋ ಆಗ್ತಿಲ್ಲ. ಫ್ಲೋ ಆಗದಿರೋ ಕಾರಣವಾಗಿ ಓವರಾಲು ನೆಟ್ ಇಕ್ವಿಟಿ ಫ್ಲೋಸು ಕಮ್ಮಿ ಆಗಿರೋ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು ಕರೆಂಟ್ ಪ್ಲೇಸಿಂದ ಫರ್ದರ್ ಆಗಿ ಇನ್ನೂ ಡೌನ್ ಆಗ್ತಿದ್ರೆ 18,440, ಇನ್ನು ಅದನ್ನು ಬ್ರೇಕ್ ಆಗಿ ಡೌನ್ ಸೈಡ್ಗೆ ಬರ್ತಿದ್ರೆ 18,370. ಇಲ್ಲಿಂದ ಟಾಪ್ ಸೈಡ್ಗೆ ರ್ಯಾಲಿ ಆಗ್ತಿದ್ರೆ 18,580 ಟು 18,620. ಇದೇ ಇಂಪಾರ್ಟೆಂಟ್ ರೇಂಜು. ಇನ್ ಕೇಸ್ ಇಮಿಡಿಯೇಟ್ ಆಗಿ ಇರುವಂಥ ರೆಸಿಸ್ಟೆಂಟು ಇದೆ. ಇದೇನಾದರೂ ಬ್ರೇಕ್ ಆಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ಸ್ನ ನಾವು ಗಮನಿಸೋಣ. ನೆಕ್ಸ್ಟು ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡ್ ಇವತ್ತು ತಗೊಂಡಿರೋಂಥ ಸಪೋರ್ಟ್ ಏರಿಯಾನೇ 43,370 ಆ್ಯಂಡ್ ರೆಸಿಸ್ಟೆಂಟು 43,840. ರೀಸೆಂಟ್ ಟೈಮ್ಸಲ್ಲಿ ನಾವು ಅಂದ್ಕೊಂಡ ಹಾಗೆ ನಿಫ್ಟಿ ಆಪ್ಷನ್ಸ್ ಆ್ಯಂಡ್ ಡೇಟಾ ಇನ್ನೂ ಸ್ಟಿಲ್ 18,400 ಟು 18,900 ಈ 500 ಪಾಯಿಂಟ್ ರೇಂಜ್ ನಾನು ಗಮನಿಸ್ತಾ ಇದ್ದೀನಿ. ಇವತ್ತು ನಾವು ಅನ್ಕೊಂತಿರೋಂಥ ರೇಂಜು ಲೋಯರ್ ಸೈಡ್ಗೆ ಬಂದಿದೆ. ಬಟ್ ಆ ಲೆವೆಲ್ ಬ್ರೇಕ್ ಆಗಿ ಡೌನ್ ಸೈಡ್ಗೆ ಆದರೆ ಕ್ಲೋಸ್ ಆಗ್ತಾ ಇದ್ರೆ ದೆನ್ ನಮ್ಮ ರೇಂಜ್ ನಾವು ಚೇಂಜ್ ಮಾಡುವಂಥ ಪ್ರಯತ್ನ ಮಾಡೋಣ. ಬಟ್ ಸ್ಟಿಲ್ ಇನ್ನೂ ನಮಗೆ ಬ್ರೇಕ್ ಆಗಿ ಡೌನ್ ಸೈಡ್ ಕ್ಲೋಸ್ ಆದಮೇಲೂ ಪ್ರಾಬಬಲಿ ಇದೇ ರೇಂಜಲ್ಲಿ ಅಗೇನ್ ಮಾರ್ಕೆಟು ಟಾಪ್ ಸೈಡ್ ಬಂದು ಸ್ವಲ್ಪ ಸ್ಟೆಬಿಲೈಸ್ ಆಗೋ ಪ್ರಯತ್ನ ನಡೀಬೋದು ಅನ್ನೋ ಥರ ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಇಫ್ ಅದು ರಾಂಗ್ ಆಗಿ ಪ್ರೂವ್ ಆದರೆ 18,400 ಬ್ರೇಕ್ ಆಗಿ ಡೌನ್ ಸೈಡ್ಗೆ ಬರ್ತಿದ್ರೆ ಆವಾಗಿರೋಂಥ ಡೇಟಾ ನೋಡಿ ನಾವು ರೇಂಜ್ ಚೇಂಜ್ ಮಾಡೋ ಪ್ರಯತ್ನ ಮಾಡೋಣ. ಆ್ಯಸ್ ಆಫ್ ನಾವು ಇರೋಂಥ ಆಪ್ಷನ್ಸ್ ಆ್ಯಂಡ್ ಡೇಟಾ ಪ್ರಕಾರ ಅಂತೂ 18,300 ಟು 18,800 ಈ ರೇಂಜಿಗೆ ಶಿಫ್ಟ್ ಆಗಿದೆ. ಬಟ್ ನಾನು ಪರ್ಸ್ನಲ್ ಆಗಂತೂ ನೋಡ್ತಿರೋದು 18,400 ಟು 18,900 ಈ 500 ಪಾಯಿಂಟ್ ರೇಂಜ್ನ ಗಮನಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.